ಹಾಯ್ ಹಲೋ ಬೆಂಗಳೂರು. ನಾನು ಹೊರಟಿದ್ದೀನಿ ಬೆಂಗಳೂರಿಂದ ಮಂಗಳೂರಿಗೆ. ಈ ವ್ಲಾಗ್ ಯಾರಿಗೆ ನೋಡೋಕ್ಕೆ ಇಷ್ಟ ಇದೆಯೋ ಅವ್ರು ನೋಡಿ, ನೋಡೋಕ್ಕೆ ಇಷ್ಟ ಇಲ್ದಲೇ ಇರೋರು ಪ್ಲೀಸ್ ನೋಡಿ ಅಂತ ಹೇಳ್ತಾ ಇದು ನನ್ನ ಫಸ್ಟ್ ಮಿನಿ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಾವು ಮನೇನ ಅರ್ಲಿ ಮಾರ್ನಿಂಗ್ 6 o'clockಗೆ ಬಿಟ್ವಿ. ಆದರೆ ನೀವು ಮಾರ್ನಿಂಗ್ 6 ಗಂಟೆಗಾದರೂ ಬಿಡಿ, ಸಂಜೆ 6 ಗಂಟೆಗಾದರೂ ಬಿಡಿ, ಆದರೆ ಬೆಂಗಳೂರು ಟ್ರಾಫಿಕ್ಕು ನಿಮ್ಮನ್ನು ಮಾತ್ರ ಬೆಂಗಳೂರಿಂದ ಆಚೆ ಹೋಗೋಕ್ಕೆ ಬಿಡೋದೇ ಇಲ್ಲ. ಫೈನಲಿ ಬೆಂಗಳೂರು ಟ್ರಾಫಿಕ್ಕಿಂದ ಹೊರಗಡೆ ಬಂದು ಬೆಂಗಳೂರು ಹೈವೇಲಿರೋ ಹೋಟೆಲಲ್ಲಿ ಬ್ರೇಕ್ಫಾಸ್ಟ್ ಫಿನಿಷ್ ಮಾಡಿಕೊಂಡು ನಾವು ಮತ್ತೆ ನಮ್ಮ ಪ್ರಯಾಣನ ಮಂಗಳೂರು ಕಡೆಗೆ ಮುಂದುವರ್ಸಿದ್ವಿ. ಮಂಗಳೂರಿಗೆ ನಾವು ರೀಚ್ ಆಗೋಷ್ಟೊತ್ತಿಗೆ ಮಧ್ಯಾಹ್ನ 3:30 ಆಗಿತ್ತು. ಇಲ್ಲಿ ನೋಡಿ ನನ್ನ ಮಗಳು ಹೆಂಗೆ ಓಡಿ ಬರ್ತಾಳೆ ಅನ್ನೋದನ್ನ ನೋಡಿಬಿಟ್ಟು ಅವಳನ್ನ ಹಾಸ್ಟೆಲಿಂದ ಪಿಕಪ್ ಮಾಡಿಕೊಂಡು ನಾವು ನಮ್ಮ ಪ್ರಯಾಣನ ಮಂಗಳೂರಿಂದ ಕಾಪು ಬೀಚಲ್ಲಿರೋ ರೆಸಾರ್ಟ್ಗೆ ಪ್ರಯಾಣ ಮಾಡಿದ್ವಿ. ನೋಡಿ ಬೆಂಗಳೂರಲ್ಲಿರೋ ಟ್ರಾಫಿಕನ್ನು ಬೈಯೋರು ಬನ್ನಿ, ಇಲ್ಲಿ ಬೆಂಗಳೂರಲ್ಲಿ ಅಷ್ಟೇ ಅಲ್ಲ ಮಂಗಳೂರಲ್ಲೂ ಟ್ರಾಫಿಕ್ ಇದೆ, ಬರೀ ಬೆಂಗಳೂರಲ್ಲಿ ಟ್ರಾಫಿಕಲ್ಲಿದೆ, ಬೆಂಗಳೂರು ಸರಿ ಇಲ್ಲ ಅಂತ ಹೇಳೋರು ಮಂಗಳೂರಿಗೂ ಬನ್ನಿ. ನೋಡಿ 1 ಕಿಲೋಮೀಟ್ರಷ್ಟು ಟ್ರಾಫಿಕ್ ಇತ್ತು. ಅದನ್ನು ದಾಟಿಕೊಂಡು ನಾವು ಹೊರಟಿದ್ದು ಕಪ್ಪು ಬೀಚ್ ಹತ್ರ. ಅಲ್ಲಿ ನಾವು ಹೊರಡೋ ಅಷ್ಟೊತ್ತಿಗೆ ರಾತ್ರಿ 7:30 ಆಗಿತ್ತು. ಫೈನಲಿ ನಾವು ಡೆಸ್ಟಿನೇಷನ್ ರೀಚ್ ಆದ್ವಿ. ಇನ್ನು ಮಕ್ಕಳು ನೋಡಿ, ನಾವು ಎಷ್ಟು ಟಯರ್ಡ್ ಆದರೂ ಈ ಮಕ್ಕಳು ಮಾತ್ರ ಟಯರ್ಡ್ ಆಗೋಲ್ಲ ಅಂತ ಅನಿಸುತ್ತೆ ಅಂತ ಹೇಳ್ತಾ ನಾನು ಫಸ್ಟ್ ನನ್ನ ಮಿನಿ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಓಕೆ ಬಾಯ್.